ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಗದ್ಯ ಭಾಗ 3 ನವಿಲು ಈ ಪಾಠವನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಲಭಿಸುತ್ತದೆ. ನವಿಲು ಮಕ್ಕಳ, ನೀವೆಲ್ಲರೂ ನವಿಲನ್ನು ನೋಡಿದ್ದೀರಲ್ವಾ? ಯಾವ ಬಣ್ಣದಲ್ಲಿರ್ತದೆ? ಬಣ್ಣ ಅಲ್ವಾ? ಹಸಿರು ಬಣ್ಣದಿಂದ ಕೂಡಿ ಮತ್ತು ಎಲ್ಲ ಕಲರ್ಸ್ ಮಿಕ್ಸ್ ಆಗಿರುತ್ತೆ. ಅದಕ್ಕೆ ಕಣ್ಣು ಸಹಸ್ರಾರು ಕಣ್ಣುಗಳು, ಅದರ ಗರಿಗಳಲ್ಲಿ ಕಣ್ಣುಗಳ ಚಿತ್ರ ಇರ್ತವಲ್ವಾ? 2 ಕಣ್ಣಿರ್ತದೆ, ಆದರೆ ಗರಿಗಳಲ್ಲಿ ಮಾತ್ರ ಸಹಸ್ರಾರು ಕಣ್ಣು ಇರುತ್ತದೆ. ನಮ್ಮ ರಾಷ್ಟ್ರ ಪಕ್ಷಿ ಯಾವುದು ಹೇಳಿ ನೋಡೋಣ? ನವಿಲು ಅಲ್ವಾ? ನವಿಲು ನಮ್ಮ ರಾಷ್ಟ್ರ ಪಕ್ಷಿ. ನೋಡಿ, ಗದ್ಯಪಟವನ್ನು ಪ್ರಾರಂಭಿಸೋಣ. ಜುಳು ಜುಳು ಹರಿಯುವ ನದಿ, ಹಚ್ಚ ಹಸಿರಿನ ಮೈದಾನ, ಕರಿ ಮೋಡದ ಅಲೆಗಳು, ತಣ್ಣನೆಯ ಗಾಳಿ, ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲು, ಜಿನುಗುವ ಸೋನೆ ಮಳೆಯೇ. ಆಗ ಹಕ್ಕಿಯೊಂದು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು. ಉದ್ದವಾದ ಗರಿ ಕೆದರಿತು. ಅದು ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತಿದೆ. ಕತ್ತಲನ್ನು ಅತ್ತ ಇತ್ತ ತಿರುಗಿಸುತ್ತಿದೆ. ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು. ಅವು ಫಳ ಫಳ ಹೊಳೆಯುತ್ತಿವೆ. ಅದು ತಕ ತಕ ಥೈ ಎಂದು ಕುಣಿಯುತ್ತಿದೆ. ಅದರ ಸುಂದರತೆಯನ್ನು ರಂಗು ರಂಗಿನ ತುರಾಯಿ ಹೆಚ್ಚಿಸಿದೆ. ಯಾವುದೀ ಹಕ್ಕಿ? ಅದೇ ನವಿಲು ಅಲ್ಲವೇ? ನೋಡಿ, ಜುಳು ಜುಳು ಹರಿಯುವ ನದಿ ಹರಿತಾ ಇದೆ. ನೀರಿನ ಶಬ್ದ ಯಾವ ರೀತಿ ಬರುತ್ತೆ? ಜುಳು ಜುಳು. ಹಚ್ಚ ಹಸಿರಿಂದ ಕೂಡಿನಿದ್ದ ಮೈದಾನ ಇದೆ. ಕರಿ ಮೋಡದ ಅಲೆಗಳು, ತಣ್ಣನೆ ಗಾಳಿ ಬೀಸ್ತಾ ಇದೆ. ಆಕಾಶದಲ್ಲಿ ಬಣ್ಣ ಬಣ್ಣದ ಕಾಮನಬಿಲ್ಲು. ಮಳೆ ಬರಬೇಕಾದ್ರೆ, ಸ್ವಲ್ಪ ಬಿಸಿಲು ಇರಬೇಕಾದ್ರೆ ಏನು ಬರುತ್ತೆ? ಕಾಮನಬಿಲ್ಲು. ಜಿನುಗುವ ಸೋನೆ ಮಳೆ, ಚಿಕ್ಕ ಚಿಕ್ಕದಾಗಿ ಮಳೆ ಬೀಳ್ತಾ ಇದೆ. ಆಗ ಹಕ್ಕಿಯೊಂದು ರೆಕ್ಕೆ ಬಿಚ್ಚಿ ಕುಣಿಯಲು ಆರಂಭಿಸಿತು. ಒಂದು ಹಕ್ಕಿ ರೆಕ್ಕೆ ಬಿಚ್ಚಿ ಕುಣಿತಾ ಇದೆ. ಅದು ಯಾವುದು? ಉದ್ದವಾದ ಗರಿ ಕೆದರಿತು. ಬಿಸಿದ ತಕ್ಷಣ ಉದ್ದವಾದ ಗರಿ ಇದೆ, ಅದು ಕೆದರಿತು. ಅದು ಬಣ್ಣ ಬಣ್ಣದ ಬೀಸಣಿಕೆಯಂತೆ ಕಾಣುತ್ತಿದೆ. ತುಂಬ ಹೇಗೆ ಕಾಣ್ತಾ ಇದೆ? ಬೀಸಣಿಕೆ ಅಂತ ಕಾಣ್ತಾ ಇದೆ. ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಿದೆ. ಡ್ಯಾನ್ಸ್ ಮಾಡ್ತಾ ಇದೆ. ಅದು ಏನು ಮಾಡ್ತಿದೆ? ನೃತ್ಯ ಮಾಡ್ತಾ ಇದೆ. ಕತ್ತನ್ನು ಈ ಕಡೆ ತಿರುಗಿಸ್ತಾ ಇದೆ. ಅದರ ಗರಿಗಳಲ್ಲಿ ಸಾವಿರಾರು ಕಣ್ಣುಗಳು. ಎಷ್ಟು ಕಣ್ಣಿದೆ? ಸಾವಿರಾರು ಕಣ್ಣುಗಳು. ಅದನ್ನು ಏನಂತ ಕರಿತೀವಿ? ಸಹಸ್ರಾಕ್ಷ ಅಂತ ಕರಿತೀವಿ. ಅವು ಫಳ ಫಳ ಹೊಳೆಯುತ್ತಿವೆ. ಅದು ತಕಥೈ ಎಂದು ಕುಣಿಯುತ್ತಿದೆ. ಅದರ ಸುಂದರತೆಯನ್ನು ರಂಗು ರಂಗಿನ ತುರಾಯಿ ಹೆಚ್ಚಿಸಿದೆ. ಅದರ ತಲೆ ಮೇಲೇನಿದೆ ಒಂದು ತುರಾಯಿ, ಕಿರೀಟ ಇಟ್ಟಂಗಾಗಿದೆ. ಅದಕ್ಕೆ ನವಿಲು ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೆ, ಅದೆಲ್ಲ ಎಷ್ಟೊಂದು ಕಲರ್ಫುಲ್ ಆಗಿರುತ್ತೆ. ಯಾವುದೀ ಹಕ್ಕಿ? ಅದೇ ನವಿಲು ಅಲ್ಲವೇ? ಹೌದು, ಅದನ್ನು ತುಂಬ ಹೆಸರಿನಿಂದ ಕರಿತೀವಿ. ನವಿಲನ್ನು ಮಯೂರ, ಶಿಖಿ, ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ನವಿಲುಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ. ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತಿದೆ. ಈ ಗರಿಯ ನೋಟ ಮನಸ್ಸನ್ನು ಸೆಳೆಯುತ್ತಿದೆ. ಆದ್ದರಿಂದ ನವಿಲನ್ನು 1000 ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ನವಿಲನ್ನು ಏನಂತ ಹೆಸರು ಕರಿತೀವಿ? ಮಯೂರ, ಶಿಖಿ, ಸಹಸ್ರಾಕ್ಷ ಎಂದು ಕರೆಯುತ್ತಾರೆ. ನವಿಲುಗರಿಯಲ್ಲಿ ಹೊಳಪುಳ್ಳ ಕಣ್ಣಿದೆ. ಏನಿದೆ? ಅದು ಕಣ್ಣು ಹೊಳಪಿನಿಂದ ಕೂಡಿದೆ. ಅದು ಹಸಿರು ಮಿಶ್ರಿತ ನೀಲಿ ಬಣ್ಣದಿಂದ ಸಿಂಗಾರಗೊಂಡಿದೆ. 2 ಕಲರ್ ಮಿಕ್ಸ್ ಹೊಡೆದಿದಲ್ವ ಅದರಲ್ಲಿ. ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತಿದೆ. ಮತ್ತು ಯಾವುದಿದೆ? ಬಂಗಾರ ವರ್ಣದ ಉಂಗುರ ಚಮಕಿಸುತ್ತಿದೆ, ರಿಂಗ್ ಥರ. ಈ ಗರಿಯ ನೋಟ ಮನಸ್ಸನ್ನು ಸೆಳೆಯುತ್ತಿದೆ. ಆದ್ದರಿಂದ ನವಿಲನ್ನು 1000 ಕಣ್ಣುಳ್ಳ ಸಹಸ್ರಾಕ್ಷ ಎಂದು ಕರೆಯುತ್ತೇವೆ. ಎಷ್ಟು? 100 ಕಣ್ಣು, 1000 ಕಣ್ಣು. ಎಷ್ಟು? 1000 ಕಣ್ಣುಗಳಿರುವಂತಹ 1000 ಕಣ್ಣುಳ್ಳ ಪಕ್ಷಿಯನ್ನು ಏನಂತ ಕರಿತೀವಿ ನಾವು? ಸಹಸ್ರಾಕ್ಷ ಎಂದು ಕರಿತೇವೆ. ಅದು ಯಾವುದು? ನವಿಲು. ಈಗ ಮುಂದೆ ನೋಡುವ. ಕವಿಗಳು ಅದರ ರೂಪ ಲಾವಣ್ಯಕ್ಕೆ ಮನಸೋತಿದ್ದಾರೆ. ಅನೇಕರು ಕವಿತೆ ರಚಿಸಿದ್ದಾರೆ. ಇದು ಸೌಂದರ್ಯದ ಸಂಕೇತ. ಆದ ಕಾರಣವೇ ಇದು ರಾಷ್ಟ್ರಪಕ್ಷಿ ಎಂಬ ಗೌರವ ಹೊಂದಿದೆ. ಇದನ್ನು ಹಿಂಸಿಸುವುದು, ಕೊಲ್ಲುವುದು ಅಪರಾಧವಾಗಿದೆ. ಕವಿಗಳು ಅದರ ರೂಪ ಲಾವಣ್ಯಕ್ಕೆ ಏನು ಮಾಡಿದ್ದಾರೆ? ಮನಸ್ಸನ್ನು ಸೋತಿದ್ದಾರೆ. ಅನೇಕರು ಕವಿತೆಯನ್ನು ರಚಿಸಿದ್ದಾರೆ. ಇದು ಸೌಂದರ್ಯದ ಸಂಕೇತ ಅಲ್ವಾ? ಆದ ಕಾರಣವೇ ಇದು ರಾಷ್ಟ್ರಪಕ್ಷಿ. ನಮ್ಮ ರಾಷ್ಟ್ರಪಕ್ಷಿ ಯಾವುದು?
ನವಿಲು ಅಲ್ವಾ ಎಂಬ ಗೌರವ ಹೊಂದಿದೆ. ಇದನ್ನು ಹಿಂಸಿಸುವುದು ಕೊಲ್ಲುವುದು ಅಪರಾಧವಾಗಿದೆ. ನಾವೇನು ಮಾಡಬಾರ್ದು, ನವಿಲನ್ನು ಹಿಂಸೆ ಮಾಡಬಾರ್ದು, ಕೊಲ್ಲಬಾರ್ದು. ಇದು ಮಹಾಪರಾಧವಾಗಿದೆ. ನವಿಲು ಷಣ್ಮುಖನ ವಾಹನ. ಯಾರ ವಾಹನ ಇದು? ಷಣ್ಮುಖನ ವಾಹನ, ಶಿವನ ಪುತ್ರ ಅಲ್ವೇ. ನವಿಲು ಗರಿ ಮುರಳಿ ಮೋಹನನ ಜುಟ್ಟಿನ ಅಲಂಕಾರವೂ ಹೌದು. ನವಿಲಿನ ನರ್ತನ ಕಂಡ ಕಲಾವಿದರು ಮಯೂರನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ. ನವಿಲಿನ ಕುಣಿತ ನಯನ ಮನೋಹರ. ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ. ಇದೇ ನವಿಲಿನ ವಿಶೇಷ. ಹೆಣ್ಣು ನವಿಲಿನ ಪುಕ್ಕಗಳು ಚಿಕ್ಕವು. ಈಗ ನನ್ನ ಪ್ರಶ್ನೆ, ಯಾವ ನವಿಲು ಕುಣಿಯುತ್ತೆ ಹೇಳಿ? ಹೆಣ್ಣವಿಲ ಗಂಡನವಿಲ? ಯಾರು ಹೇಳ್ತೀರಾ? ಗಂಡು ನವಿಲು. ನವಿಲು ಗರಿ ಮುರಳಿ ಮನಮೋಹನನ ಜುಟ್ಟಿನ ಅಲಂಕಾರವೂ ಹೌದು ಅಲ್ವಾ. ನವಿಲಿನ ನರ್ತನ ಕಂಡ ಕಲಾವಿದರು ಇದನ್ನು ಮಯೂರ ನಾಟ್ಯವೆಂಬ ಕಲಾ ಪ್ರಕಾರವನ್ನೇ ಸೃಷ್ಟಿಸಿದ್ದಾರೆ. ನವಿಲಿನ ಕುಣಿತ ನಯನ ಮನೋಹರ. ಅದ್ರ ಡ್ಯಾನ್ಸ್ ನೋಡೋದೇ ಒಂದು ಖುಷಿ ಅಲ್ವಾ. ತನ್ನ ಗರಿ ಬಿಚ್ಕೊಂಡು ನಿಂತ್ಕೊಂಡ್ರೆ ಗರ 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 ಅಂತ ಡ್ಯಾನ್ಸ್ ಮಾಡುತ್ತಲ್ವಾ, ಎಷ್ಟು ಚೆನ್ನಾಗಿರುತ್ತೆ. ಹೆಣ್ಣಿಗಿಲ್ಲದ ರೂಪ ಗಂಡಿಗಿದೆ. ಹೆಣ್ಣಿಗಿಲ್ಲದ ರೂಪ ಅಂದರೆ ಅದಕ್ಕೆ ಹೆಣ್ಣು ನವಿಲಿಗೆ ಗರಿಗರಳಿ ಇರಲ್ಲ, ಗಂಡು ನವಿಲಿಗೆ ಮಾತ್ರ ಗರಿ ಇರುತ್ತೆ. ಇದೇ ನವಿಲಿನ ವಿಶೇಷ. ಹೆಣ್ಣು ನವಿಲಿನ ಪುಕ್ಕಗಳು ಚಿಕ್ಕವು. ಹೆಣ್ಣು ನವಿಲಿಗೇನು ಪುಕ್ಕಗಳು ಚಿಕ್ಕವು. ನವಿಲಿನ ಜಗತ್ತಿನ ಎಲ್ಲ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ನೀಲಿ ಛಾಯೆ. ಜಾವಾ ಮತ್ತು ಮಯನ್ಮಾರ್ ದೇಶಗಳಲ್ಲಿ ಹಸಿರು ಛಾಯೆ ಹೊಂದಿರುತ್ತವೆ. ಇವು ಹಿಂಡು ಹಿಂಡಾಗಿ ವಾಸಿಸುತ್ತವೆ. ಇವು 15 ವರ್ಷ ಜೀವಿಸಬಲ್ಲವು. ಗುಡ್ಡದ ಹುಲ್ಲುಗಾವಲುಗಳಲ್ಲಿ, ನದಿ, ಕೆರೆ, ಹೊಳೆ, ಹಳ್ಳ ಇರುವಲ್ಲಿ ಇವು ಹೆಚ್ಚು ಇರುತ್ತವೆ. ನವಿಲು ಜಗತ್ತಿನ ಎಲ್ಲ ಪ್ರದೇಶಗಳಲ್ಲಿ ವಾಸಿಸುತ್ತದೆ. ಭಾರತ ಮತ್ತು ಶ್ರೀಲಂಕಾ ದೇಶಗಳಲ್ಲಿ ನವಿಲಿನ ಬಣ್ಣ ನೀಲಿ ಛಾಯೆ. ನವಿಲಿನ ಬಣ್ಣ ಯಾವ ಕಲರು? ನೀಲಿಯಾಗಿರುತ್ತೆ. ಮತ್ತು ನೀಲಿ ಛಾಯೆ. ಜಾವಾ ಮತ್ತು ಮಯನ್ಮಾರ ದೇಶಗಳಲ್ಲಿ ಹಸಿರು ಛಾಯೆ ಹೊಂದಿರುತ್ತದೆ. ಜಾವಾ ಮತ್ತು ಮಯನ್ಮಾರದ ಹಸಿರು ಛಾಯೆ ಇರುತ್ತದೆ. ಇವು ಹಿಂಡು ಹಿಂಡಾಗಿ ವಾಸಿಸುತ್ತವೆ. ಹಿಂಡು ಹಿಂಡಾಗಿ ಏನು ಮಾಡ್ತವೆ? ವಾಸ ಮಾಡ್ತವೆ. ಇವು 15 ವರ್ಷ ಜೀವಿಸಬಲ್ಲವು. ಎಷ್ಟು ವರ್ಷ ಜೀವನ ಮಾಡ್ತವೆ? 15 ವರ್ಷ. ಗುಡ್ಡದ ಹುಲ್ಲುಗಾವಲುಗಳಲ್ಲಿ, ನದಿ, ಕೆರೆ, ಹೊಳೆ, ಹಳ್ಳ ಇರುವಲ್ಲಿ ಇವು ಹೆಚ್ಚು ಇರುತ್ತವೆ. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ. ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಏನಾಗಿದೆ? ಶಿಸ್ತಿನ ಸಿಪಾಯಿ. ಉಪಕಾರಿಯೂ ಹೌದು. ಇದು ರೈತ ಮಿತ್ರ. ಬೆಳೆದ ಫಸಲಿಗೆ ಕೀಟಬಾಧೆ ತಗುಲದಂತೆ ಬೆಳೆಗಳ ರಕ್ಷಣೆ ಮಾಡುತ್ತದೆ. ಕೀಟಗಳನ್ನು ತಿನ್ನುತ್ತದೆ. ನವಿಲಿರುವ ಪ್ರದೇಶಗಳಲ್ಲಿ ಹಾವುಗಳು ಸುಳಿಯಲಾರವು. ನವಿಲು ನೋಡಲು ಎಷ್ಟು ಸುಂದರ ಅಲ್ವಾ, ಅಷ್ಟೇ ಶಿಸ್ತಿನ ಸಿಪಾಯಿ. ಉಪಕಾರಿಯೂ ಹೌದು, ಉಪಕಾರನೂ ಮಾಡುತ್ತೆ. ಇದು ರೈತ ಮಿತ್ರ. ಬೆಳೆದ ಫಸಲಿಗೆ ಏನು ಮಾಡಬಾರ್ದು? ಕೀಟಬಾಧೆ ತಗಲಬಾರ್ದು ಅಂತ ಹೇಳಿ ಏನು ಮಾಡುತ್ತೆ? ಬೆಳೆಗಳ ರಕ್ಷಣೆ ಮಾಡುತ್ತದೆ. ಕೀಟಗಳನ್ನು ತಿನ್ನುತ್ತದೆ. ಕೀಟಗಳನ್ನು ಎಲ್ಲ ತಿಂದು ಹಾಕುತ್ತೆ. ನವಿಲಿರುವ ಪ್ರದೇಶಗಳಲ್ಲಿ ಹಾವು ಏನು ಮಾಡಲ್ಲ? ಸುಳಿಯಲ್ಲ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನೀವು ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.